ಗೆಳೆಯರೇ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಈಗ ಬರ್ತಕ್ಕಂತಹ ಒಂದು ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಅಮೂಲ್ಯವಾದ ಮತವನ್ನು ತಮಗೆ ಬೇಕಾಗಿರ್ತಕ್ಕಂತಹ ಅಂದರೆ ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋದಕ್ಕೆ ಉಪಯೋಗಿಸಿ. ಹಾಗೆಯೇ ಈಗ ನಾನು ಹೇಳೋದಕ್ಕೆ ಹೊರಟಿರ್ತಕ್ಕಂಥ ಒಂದು ವಿಷಯ ಏನಿದೆ, ಇದು ಸುಳ್ಳೇ ಸುಳ್ಳು ಅನ್ನುವಂಥ ಒಂದು ವಿಷಯವನ್ನು ಹೇಳೋದಕ್ಕೆ ಹೊರಟಿದ್ದೀನಿ. ಯಾಕೆ ಇದನ್ನು ಸುಳ್ಳೇ ಸುಳ್ಳು ಅಂತ ಹೇಳಿಬಿಟ್ಟು ಒಂದು ಟೈಟಲನ್ನು ಕೊಟ್ಟಿದ್ದೇನೆ ಅಂದರೆ, ಕಾಂಗ್ರೆಸ್ ಹೇಳ್ತಾ ಇರುವಂಥದ್ದು ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಂತಹ ಸಂದರ್ಭದಲ್ಲಿ ಅಂದರೆ 2014 ಸಂದರ್ಭದಲ್ಲಿ ಕೆಲವೊಂದು ಆರೋಪಗಳನ್ನ ನಾನು ನೋಡ್ತಾ ಇದ್ದೆ. ಮೋದಿಯವರ ಮೇಲೆ ದಾಳಿ ಮಾಡಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ದೇಶದ ಪ್ರಧಾನಿಯ ಮೇಲೆ ಅವರು ಹೇಳ್ತಾ ಇರತಕ್ಕಂಥ ವಿಷಯಗಳು ಏನಂದರೆ, ಮೊದಲಿಗೆ ನಾವು ನೋಡಬೇಕಾಗುತ್ತೆ 2014 ಒಂದು ಗ್ಯಾಸ್ ಸಿಲಿಂಡ್ರು ಮನೆಗೆ ಯೂಸ್ ಮಾಡ್ತಕ್ಕಂಥ ಸಿಲಿಂಡರ್ 450ರಿಂದ 500 ರೂಪಾಯಿ ಇತ್ತು ಅಂತ ತುಂಬ ಕಡೆ ಹೇಳ್ತಿರ್ತಾರೆ. ಅದು ಕರ್ನಾಟಕದಲ್ಲೇ ಇರ್ಬೋದು, ಇನ್ನೊಂದೇ ಇರ್ಬೋದು. ಒಬ್ಬ ಪ್ರಧಾನಿಯನ್ನು ಟೀಕಿಸುವ ಬರದಲ್ಲಿ ಸುಳ್ಳನ್ನು ಹೇಳ್ತಾರೋ ನಿಜನ ಹೇಳ್ತಾರೋ ಅನ್ನೋದನ್ನು ಒಂದು ಅನಾಲಿಸಿಸ್ ಮಾಡೋದಕ್ಕೆ ಕಾಂಗ್ರೆಸ್ ಇದ್ದಂಥ ಸಮಯದಲ್ಲಿ ಎಷ್ಟೆಷ್ಟಿತ್ತು ಅಂತ ಹೇಳಿಬಿಟ್ಟು ಒಂದು 2-3 ಅವರು ಯಾವ ರೀತಿಯ ಸುಳ್ಳುಗಳನ್ನ ಹೇಳ್ತಾರೆ ಅಂದರೆ, ಏಕೆಂದರೆ ಕೆಲವರು ಹೇಳ್ತಿರ್ತಾರೆ 10 ಸಲ ಒಂದು ಸುಳ್ಳನ್ನು ನಾವು ಹೇಳಿದರೆ ಅದು ಸುಳ್ಳು ಸತ್ಯದ ಥರ ಕಾಣಿಸುತ್ತೆ ಅಂತ. ಅದನ್ನು ಒಂದು ಅನಾಲಿಸಿಸ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ನಾನು ಒಂದು ಚಿಕ್ಕದಾಗಿ ಆಗ ಗ್ಯಾಸ್ ಎಷ್ಟು ರೇಟ್ ಇತ್ತು, ಹಾಗೆಯೇ ಪೆಟ್ರೋಲ್ ಪ್ರಾಡಕ್ಟ್ನ ರೇಟ್ಗಳೇನಿತ್ತು ಅನ್ನೋದನ್ನು ಕೆಲವೊಂದು ಡೀಟೇಲ್ಸ್ನ ತೊಗೊಂಡು ಬಂದಿದ್ದೀನಿ. ಪೆಟ್ರೋಲ್ ಹಾಗೆಯೇ ಡೀಸೆಲ್ ಇದನ್ನು ಅದಾದ ಮೇಲೆ ಕೊನೆಯಲ್ಲಿ ನಮ್ಮ ರಾಜ್ಯ ಸರ್ಕಾರ, ಇವಾಗ ಇರತಕ್ಕಂತಹ ರಾಜ್ಯ ಸರ್ಕಾರ ಕೂಡ ಯಾವ ರೀತಿಯಾದಂತಹ ಒಂದು ಸುಳ್ಳನ್ನು ಹೇಳಿದೆ ಅನ್ನೋದನ್ನು ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ. ಗೆಳೆಯರೆ, ಇಂದಿನ ರಾಜಕೀಯವನ್ನು ಯಾವ ರೀತಿಯಾಗಿ ಹೇಳಬೇಕು ಗೊತ್ತಿಲ್ಲದೆ ಈಗಿನ ರಾಜಕಾರಣ ಹೇಗಿದೆ ಅಂದರೆ ವೈಯಕ್ತಿಕ ಟೀಕೆಗಳಿಗೆ ಗುರಿಯಾಗುತ್ತೆ ಹಾಗೂ ದ್ವೇಷಗಳಿಗೆ ಕೂಡ ಇದು ಕಾರಣ ಆಗ್ತಿದೆ ಅಂದರೆ ತಪ್ಪಾಗಲ್ಲ. ಯಾಕಂದರೆ BJP ಕಾಂಗ್ರೆಸ್ ದೇಶದ 2 ರಾಷ್ಟ್ರೀಯ ಪಕ್ಷಗಳು. ಆದರೆ ಇತ್ತೀಚೆಗೆ ಕೆಸರೆರಚಾಟ ಜಾಸ್ತಿ ಆಗಿದೆ. ಈಗ ಮೊದಲಿಗೆ ನಾವು ಗ್ಯಾಸ್ ರೇಟ್ ಯಾವ ರೀತಿ ಇತ್ತು ಅನ್ನೋದನ್ನು ನೋಡೋಣ. ಮೊದಲಿಗೆ 2011ರಲ್ಲಿ 2011ರಿಂದ 2021ವರೆಗೆ ನೋಡಬೇಕಾಗುತ್ತೆ. 2011ರಲ್ಲಿ 710 ರೂಪಾಯಿ ಇತ್ತು, 2012ರಲ್ಲಿ 922 ರೂಪಾಯಿ ಇತ್ತು, ಹಾಗೆಯೇ 2013ರಲ್ಲಿ 1021 ರೂಪಾಯಿ ಇತ್ತು, 2014ರಲ್ಲಿ 1241 ರೂಪಾಯಿ ಇತ್ತು, 2015ರಲ್ಲಿ 606 ರೂಪಾಯಿಗೆ ಬರುತ್ತೆ. ಅದು 2015ರಲ್ಲಿ ಪ್ರಧಾನಮಂತ್ರಿಯಾಗಿದ್ದು ಏನು ನರೇಂದ್ರ ಮೋದಿ ಅವರು ಇದ್ದಾರೆ ಅವರು. ಅದಾದಮೇಲೆ 2019 695, ಅದು ಎಲ್ಲವೂ ನಿಮಗೆ ಚಾರ್ಟ್ ಮೇಲೆ ಇರುತ್ತೆ, ಅದನ್ನು ನೋಡ್ಕೊಳ್ಬಹುದು. ಅದಾದ ನಂತರ ನಾನು ಪೆಟ್ರೋಲ್ ಪ್ರಾಡಕ್ಟ್ಗೆ ಬರ್ತಾ ಹೋಗ್ತೀನಿ. ಪೆಟ್ರೋಲಿಯಂ ಪ್ರಾಡಕ್ಟಲ್ಲಿ 2005ರಲ್ಲಿ 37 ರೂಪಾಯಿ 99 ಪೈಸೆ, ಹಾಗೆಯೇ 2006ರಲ್ಲಿ 43 ರೂಪಾಯಿ, ಹಾಗೆಯೇ 2008ರಲ್ಲಿ 45 ರೂಪಾಯಿ 50 ಪೈಸೆ, ಹಾಗೆಯೇ ನಾವು 2021ಕ್ಕೆ ಬಂದರೆ 94 ರೂಪಾಯಿ 49 ಪೈಸೆ ಇದೆ. ಆದರೆ ಇತ್ತೀಚೆಗೆ ನಾವು ಬಹಳಷ್ಟು ನೋಡ್ತಾ ಇದ್ವಿ. ಹೋಗಲಿ ಬಿಡಿ, ಇನ್ನೊಂದು ಪ್ರಾಡಕ್ಟ್ನ ನೋಡೋಣ ಅಂದರೆ ಅದ್ರದ್ದು ಹಾಗೆ ಇರುತ್ತೆ. ಯಾಕೆಂದರೆ ಅಲ್ಲಿ ನಿಮಗೆ ಒಂದು ಚಾರ್ಟ್ ಏನು ಹಾಕಿದ್ದೇನೆ ಅದನ್ನು ನೋಡಿಕೊಂಡ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಓಕೆ, ಹಾಗಾದರೆ 2005ರಲ್ಲಿ 38 ರೂಪಾಯಿ ಇದ್ದ ಪೆಟ್ರೋಲ್ 2014ಕ್ಕೆ 72 ರೂಪಾಯಿ ಆಗಬಾರ್ದಲ್ಲ? ಯೋಚನೆ ಮಾಡಿ ಗೆಳೆಯರೆ. 2005ರಲ್ಲಿ ಪೆಟ್ರೋಲ್ ಇದ್ದಿದ್ದು ಕೇವಲ 38 ರೂಪಾಯಿ, 2014ರಲ್ಲಿ ಪ್ರಧಾನಮಂತ್ರಿಯಾಗಿದ್ದು ಮನಮೋಹನ್ ಸಿಂಗ್ ಅವರೇ. ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದಾಗ 72 ರೂಪಾಯಿ ಇತ್ತು. ಅದನ್ನು ನೀವು ಕೇಳಿದರೆ ಕಾಂಗ್ರೆಸ್ ಅವ್ರನ್ನ ಅವಾಗ ಹೇಳ್ತಾರೆ ಕ್ರೂಡ್ ಆಯಿಲ್ ರೇಟ್ ಏನಿದೆ, ದರ ಏನಿದೆ, ಅದು ಬಹಳಷ್ಟು ಮೇಲೆ ಹೋಗಿತ್ತು. 2011, 12, 13ರಲ್ಲಿ 90ರಿಂದ $103ವರೆಗೂ ಹೋಗಿತ್ತು ಅನ್ನೋದನ್ನು ಹೇಳ್ತಾರೆ. ಆದರೆ ಅದು ಯಾಕೆ ಜಾಸ್ತಿ ಆಯಿತು ಅಂತ ನಾವು ನೋಡಬೇಕು. ಮೊದಲಿಗೆ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಅಂದರೆ ಅಧಿಕಾರ ನಡೆಸುವಂಥ ಪ್ರಧಾನಿ ಬೇರೆ ದೇಶಗಳೊಂದಿಗೆ ಯಾವ ರೀತಿಯ ಸಂಬಂಧಗಳನ್ನ ಇಟ್ಕೊಳ್ತಾರೆ, ಹಾಗೆಯೇ ಯಾವ ರೀತಿ ನಡ್ಕೊಳ್ತೀವಿ, ಹಾಗೆ ನಮ್ಮ ದೇಶಕ್ಕೆ ಯಾವ ದೇಶದಿಂದ ಸಿಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಮ್ಮ ದೇಶದ ಜನರಿಗೆ ಕಡಿಮೆ ದರದಲ್ಲಿ ಸಿಗುತ್ತಾ ಅನ್ನೋದು ಇಂಪಾರ್ಟೆಂಟು. ಏಕೆಂದರೆ ಆಗ ಏನಾಗಿತ್ತು ಅಂದರೆ ಪಾಕಿಸ್ತಾನದ ಜೊತೆಗೆ ಸಂಬಂಧಗಳನ್ನ ಚೆನ್ನಾಗಿಟ್ಕೊಳ್ಳುವ ಉದ್ದೇಶದಿಂದ ನಾವು ಬಹಳಷ್ಟನ್ನು ಸೌದಿಯಿಂದನೇ ತೊಗೊಳ್ತಾ ಇದ್ವಿ. ಹಾಗೆಯೇ ಕೆಲವೊಂದು ಚಿಕ್ಕ ಪುಟ್ಟ ದೇಶದಲ್ಲಿ ಪೆಟ್ರೋಲಿಯಂ ಪ್ರಾಡಕ್ಟ್ ಇದ್ದರೂ ಕೂಡ ಬಹಳಷ್ಟು ದೇಶಗಳಿಂದ ನಾವು ತರಿಸ್ಕೊಳ್ತಾ ಇರಲಿಲ್ಲ. ಹಾಗಾಗಿ ಕ್ರೂಡ್ ಆಯಿಲ್ ರೇಟ್ ಎಲ್ಲರೂ ಅದೇ ದೇಶಗಳಿಂದ ತರಿಸ್ಕೊಂಡಾಗ ಅದು ಆಟೋಮೆಟಿಕ್ಕಾಗಿ ಜಾಸ್ತಿ ಆಗುತ್ತೆ. ಹಾಗೆಯೇ ನಾವು ಕಮ್ಮಿ ಬೆಲೆಗೆ ಎಲ್ಲಿ ಸಿಗುತ್ತೆ ಅಲ್ಲಿ ತೆಗೆದುಕೊಳ್ಬೇಕಾಗುತ್ತೆ, ಆದರೆ ನಾವು ಅದನ್ನು ಮಾಡಲಿಲ್ಲ. ಹಾಗೆಯೇ ಈಗ ಕ್ರೂಡ್ ಆಯಿಲ್ ಕಡಿಮೆ ಆಗಿದೆ ಅಂದರೆ ಇತ್ತೀಚಿನ ನಮ್ಮ ನಾವು ಏನು ಹೇಳ್ತಿರ್ತೀವಿ GDP ಜಾಸ್ತಿ ಆಗಿದೆ ಅಂತ. ಆ GDP ಜಾಸ್ತಿ ಆದ ನಂತರ ಇಲ್ಲಿ ನಮ್ಮ ದೇಶಕ್ಕೆ ಒಂದು ಮನ್ನಣೆ ಸಿಕ್ಕು ಎಲ್ಲರೂ ನಮ್ಮ ದೇಶದ ಜೊತೆಗೆ ಒಂದು ಸಂಬಂಧಗಳನ್ನ ಬೆಳೆಸುವ ಉದ್ದೇಶದಿಂದ ಕಡಿಮೆಗೆ ಕೊಡೋದಕ್ಕೆ
ರೆಡಿ ಆಗ್ತಾರೆ. ಅದೇ ಪಾಕಿಸ್ತಾನಕ್ಕೆ ಕಡಿಮೆ ಕೊಡಿ ಅಂದರೆ ಯಾರು ಕೊಡೋದಕ್ಕೆ ರೆಡಿ ಇಲ್ಲ, ಮಾರ್ಕೆಟ್ ರೇಟ್ ಏನಿದೆ ಅದಕ್ಕೆ ತೊಗೊಳ್ಳಿ ಅಂತ ಹೇಳ್ತಾರೆ. ಇಲ್ಲ ಇನ್ಯಾವುದೋ ಒಂದು ದೇಶಕ್ಕೆ, ಸೊ ಯಾವುದು GDP ಚೆನ್ನಾಗಿಲ್ವೋ ಆ ದೇಶಕ್ಕೆ ನಾವು ಕೊಡಬೇಕು ಅಂತ. ಇದೇ ರೀತಿ ಇದ್ದಂಥದ್ದು 2004ರಿಂದ 2014ರವರೆಗಿನ ನಮ್ಮ ಭಾರತ ದೇಶದ GDP. ಆಗ ಇದ್ದದ್ದು ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಹಾಗೆಯೇ ಇನ್ನೊಂದು ಕಡೆ ಇವರು ಹೇಳುವಂಥ ಒಂದು ವಿಷಯನ ತೊಗೊಂಡು ಬರ್ತೀನಿ. ಕಾಂಗ್ರೆಸ್ ಸರ್ಕಾರ ಬಿಟ್ಟುಕೊಟ್ಟಂಥ ಸಂದರ್ಭದಲ್ಲಿ 2014ರಲ್ಲಿ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ 45 ಲಕ್ಷ ಕೋಟಿ ಸಾಲ ಇತ್ತು, ಆಸ್ಪಾಸ್ನಲ್ಲಿತ್ತು. ಆದರೆ ಅದಕ್ಕೆ ಒಂದು ಸಲ ಯೋಚನೆ ಮಾಡಿ, ಈಗ 132 ಲಕ್ಷ ಕೋಟಿ ಆಗಿದೆ ಆಯಿತಾ, ಸಾಲ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. 2014ರಲ್ಲಿ ನೀವು ಒಂದು ಸಲ ಲೆಕ್ಕ ಹಾಕ್ಕೊಳ್ಳಿ, 45 ಲಕ್ಷ ಕೋಟಿ ಆಸ್ಪಾಸ್ನಲ್ಲಿತ್ತು, ಕರೆಕ್ಟು. ಆದರೆ ಅದಕ್ಕೆ 10 ವರ್ಷಕ್ಕೆ ಒಂದು ಸಲ ಬಡ್ಡಿಯನ್ನು ಲೆಕ್ಕ ಹಾಕಿ ನಿಮಗೆ ಗೊತ್ತಾಗುತ್ತೆ, ಸರಿ ಸುಮಾರು ಆ ಬಡ್ಡಿ ಅಸಲು ಎಲ್ಲವೂ ಸೇರಿ 132 ಲಕ್ಷ ಕೋಟಿಗಿಂತ ಹೆಚ್ಚಾಗುತ್ತೆ. ಲೆಕ್ಕ ಹಾಕೋದಕ್ಕೆ ಬಂದರೆ ಒಂದು ಸಲ ನಿಮಗೆ 10,000 ನೀವು ಸಾಲ ಮಾಡಿದ್ದೀರಿ, 1% ಅಥವಾ ಒಂದು ರೂಪಾಯಿ 10 ಪೈಸೆ, 1 ರೂಪಾಯಿ 20 ಪೈಸೆ ಆ್ಯಸ್ ಪರ್ ಗೌರ್ಮೆಂಟ್ ರೇಟನ್ನೇ ಒಂದು ಸಲ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಲೆಕ್ಕ ಹಾಕಿಬಿಟ್ಟು ನೀವು ಲೆಕ್ಕ ಹಾಕಿ ನಿಮಗೆ ಗೊತ್ತಾಗುತ್ತೆ ಅಸಲಿನ 2 ಪಟ್ಟು ಜಾಸ್ತಿ ಆಗಿರುತ್ತೆ ಬಡ್ಡಿ. ಏಕೆಂದರೆ ನೀವು ನೋಡಬಹುದು ಅದೇ 132 ಲಕ್ಷ ಕೋಟಿ ದಾಟುತ್ತೆ. ಇನ್ನೂ ಒಂದು ಕಡೆ ನಾನು ಇನ್ನೂ ಒಂದು ವಿಷಯಕ್ಕೆ ಬಂದುಬಿಡ್ತೀನಿ. ಯಾಕೆ ಸುಳ್ಳು ಅಂತ ಹೇಳಿದೆ ಕಾಂಗ್ರೆಸ್ ಸರ್ಕಾರವನ್ನು ಅಂತ. ಸಿದ್ದರಾಮಯ್ಯ ಆಗಿರ್ಬೋದು, ಹಾಗೆಯೇ ಈ ಒಂದು ವಿಧಾನಸಭಾ ಎಲೆಕ್ಷನ್ನಲ್ಲಿ ಸಿದ್ದರಾಮಯ್ಯ ಹಾಗೆಯೇ DK ಶಿವಕುಮಾರ್ ಅವರು ಎಲ್ಲವನ್ನು ಗ್ಯಾರಂಟಿ ಕೊಡ್ತೀವಿ, 5 ಗ್ಯಾರಂಟಿಗಳನ್ನ ತೊಗೊಂಡು ಬಂದಿದ್ದರು. ಅವರು ಹೇಳಿದ್ದು ಈ 5 ಗ್ಯಾರಂಟಿಗಳನ್ನ ಕೊಡೋದಕ್ಕೆ ಒಂದು BJP ಸರ್ಕಾರ ಸರಿ, ಅದನ್ನು ನಾನು ಒಪ್ಕೊಳ್ತೀನಿ. ಇಲ್ಲಿದ್ದಂಥ BJP ಸರ್ಕಾರ ಸರಿಯಾದ ರೀತಿಯಲ್ಲಿ ಆಡಳಿತವನ್ನು ನಡೆಸಲಿಲ್ಲ ಕರ್ನಾಟಕದಲ್ಲಿ ಇದ್ದಿದ್ದು, ಅದು ಎಲ್ಲರಿಗೂ ಗೊತ್ತಿದೆ. ಆದರೆ ಇವರು ಕೊಟ್ಟಿದ್ದ ಗ್ಯಾರಂಟಿ ಹೇಗಿತ್ತು ಅಂದರೆ, ಈ ಗ್ಯಾರಂಟಿಗೆ ದುಡ್ಡನ್ನ ಎಲ್ಲಿಂದ ತರ್ತೀರಿ ಅಂದರೆ, ಅವರು 40% ಕಮಿಷನ್ನ ಹೊಡಿತಾ ಇದ್ದಾರೆ ಎಲ್ಲದರಲ್ಲೂ, ಅದನ್ನು ಬರೀ ಉಳಿಸ್ತೀವಿ ನಾವು, ಅದರಲ್ಲೇ ಆಗಿ ಹೋಗುತ್ತೆ ಅಂತ ಹೇಳಿದರು. ಆದರೆ ನನಗೆ ಒಂದು ಗೊತ್ತಾಗಲಿಲ್ಲ, ಅದರಲ್ಲೇ ಆಗಿ ಹೋಗುತ್ತೆ ಅಂದವರು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಿದ್ವಿ. ಪಾಪ ನಮ್ಮ ಈ ಮದ್ಯಪಾನ ಪ್ರಿಯರ ಕಷ್ಟ ನಾವು ಮೊದಲೇ ನೋಡೋಕ್ಕಾಗಲ್ಲ. ಅವರು ಹೇಳೋದು ನನ್ನ ಹತ್ರ 60 ರೂಪಾಯಿ ಜಾಸ್ತಿ ತೊಗೊಳ್ತಾವ್ರೆ, 50 ರೂಪಾಯಿ ಜಾಸ್ತಿ ತೊಗೊಳ್ತಾರೆ ಒಂದು ಕ್ವಾರ್ಟರ್ಗೆ ಅಂತ. ಆದರೆ ಯೋಚನೆ ಮಾಡಿ ಯಾವ ರೀತಿ ದೇಶ ಅಂದರೆ ನಮ್ಮ ಕರ್ನಾಟಕದ ವ್ಯವಸ್ಥೆ ಅಂದರೆ ಎಲ್ಲದರ ಬೇರೆ ಬೇರೆ ರೇಟ್ಗಳನ್ನ ಜಾಸ್ತಿ ಮಾಡ್ಕೊಂಡು ಹೋದ್ರು. ಹಾಗೆಯೇ ನೀವು ನೋಡ್ಬೋದು ರಿಜಿಸ್ಟ್ರೇಷನ್ಗೆ ಹೋದರೆ ಇವತ್ತು ಯಾವ ಥರ ರೇಟ್ ಜಾಸ್ತಿ ಆಗಿದೆ, ಪ್ರತಿಯೊಂದರಲ್ಲೂ ಈ ಥರ ಎಲ್ಲದ್ರ ಮೇಲೆ ಹಾಕ್ತಾ ಹೋದರು. ಹಾಕಿಬಿಟ್ಟು ನೀವು ಅಲ್ಲಿ 40% ಉಳಿಸಿದ್ರೇ ಗ್ಯಾರಂಟಿ ಕೊಡ್ಬೋದು ಅಂದಾಗ ಕರ್ನಾಟಕದಲ್ಲಿ ಯಾಕೆ ಕೊಡಲಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಈಗ ಇದೂ ಕೂಡ ಹಸಿ ಸುಳ್ಳಾಗಲಿಲ್ವ? ಆವಾಗ 40% ಉಳಿಸಿದ್ರೆ ಕೊಡ್ಬೋದು ಅಂತ ಆಗಿದ್ದರೆ ನೀವು ಇಲ್ಲಿ ಜನರ ಮೇಲೆ ಮತ್ತೆ ಹೊರೆಯನ್ನು ಹಾಕಬೇಕಾಗಿರಲಿಲ್ಲ ಅನ್ನೋದು ನನ್ನ ವಾದ. ಬೇರೆ ಇದರಲ್ಲೆಲ್ಲ ಹಾಕಿದ್ರಿ, ಎಲ್ಲದರಲ್ಲೂ ಕಾಣಿಸ್ತೀರಿ ಕರ್ನಾಟಕದಲ್ಲಿ ನೋಡೋದಕ್ಕೆ ಹೋದರೆ. ಹಾಗಾಗಿ ಅದನ್ನು ನಾನು ಕೇವಲ 2-3 ಮಾತ್ರ ಉದಾಹರಣೆಯಾಗಿ ತೆಗೆದುಕೊಂಡು ಹೇಳಿದ್ದೇನೆ. ಈ ಥರ ಹುಡುಕ್ತಾ ಇದ್ದೆ, ಬಹಳಷ್ಟು ವಿಷಯಗಳು ಸಿಕ್ತಿತ್ತು. ಆದರೆ ಅದೆಲ್ಲವನ್ನು ಒಂದೇ ವಿಡಿಯೋದಲ್ಲಿ ಹೇಳಲಿಕ್ಕೆ ತುಂಬ ಕಷ್ಟ ಇದೆ. ಹಾಗಾಗಿ ಗೆಳೆಯರೇ, ನಾವು ಒಂದನ್ನು ಯೋಚನೆ ಮಾಡಬೇಕು. ನಾನು ಯಾರ ಹತ್ರನೂ ಮಾತಾಡ್ತಾ ಇದ್ದಾಗ, ಏಕೆಂದರೆ ಇದು ನನಗೆ ಒಂದು ಮನೆಯಲ್ಲಿ ನಿನ್ನೆ ಬಿಲ್ಲು ಸಿಕ್ಕಿದಂಥ ಸಂದರ್ಭದಲ್ಲಿ ಇದನ್ನು ಅನಾಲಿಸಿಸ್ ಮಾಡೋದಕ್ಕೆ ಓಪನ್ ಮಾಡಿದಾಗ ಇದೆಲ್ಲವೂ ನೀವು ನೋಡಿದರೆ ಎಲ್ಲೋ ಸಿಗಲ್ಲ, ಗೂಗಲಲ್ಲೇ ಸರ್ಚ್ ಮಾಡಿ ಸಿಗುತ್ತೆ. ಓಕೆನಾ? ಆವತ್ತಿಗೆ ಏನಿತ್ತು, ಇವತ್ತಿಗೆ ಏನಿತ್ತು. ಆಮೇಲೆ ಇನ್ನೊಂದು ರೈತರಿಗೆ ಕೊಡ್ತಿರ್ತಕ್ಕಂಥ ಇವತ್ತಿನ ಒಂದು ವರ್ಷಕ್ಕೆ 6,000 ಇದನ್ನು ನೋಡಿದ್ವಿ. ಹಾಗೆಯೇ ನಾನು ಯಾರನ್ನೋ ಕೇಳ್ತಾ ಇದ್ದೆ, ಈ ರಾಹುಲ್ ಗಾಂಧಿ ಓಡ್ತಿದ್ರಲ್ಲ ಅದು ಯಾವುದೋ ಯಾತ್ರೆಯಲ್ಲಿ, ಅದು ಯಾಕೆ ಅಂತ ಕೇಳಿದಾಗ ಅವರು ಹೇಳ್ತಿದ್ರು, ಅವತ್ತು ನನಗೆ ಅದು ತಮಾಷೆ ಅನ್ನಿಸ್ತಿತ್ತು. ಸರ್, ಅವರು ಇಡ್ಲಿ ಮಾರೋದಕ್ಕೆ ಇಟಲಿಗೆ ಓಡ್ತಾ ಇದ್ದಾರೆ ಸರ್, ಅಷ್ಟೇ ಅಂತ. ಓಕೆ ಸ್ನೇಹಿತರೆ, ಇಷ್ಟನ್ನು ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತೀನಿ. ನಿಮಗೆ ಏನು ಅನ್ನಿಸ್ತು ಈ ವಿಷಯದ ಬಗ್ಗೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಯಾಕೆಂದರೆ ನೀವು ಕಮೆಂಟ್ನಲ್ಲಿ ತಿಳಿಸಿದ್ರಷ್ಟೇ ನನಗೂ ಕೂಡ ಗೊತ್ತಾಗುತ್ತೆ.